ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರು ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದು ನಾವು ಬ್ಯಾಗಿಂಗ್ ಮಾಡುವಂಥ ಏರಿಯಾ. ಈ ಏರಿಯಾ ತುಂಬಾ ನೀಟಾಗಿ ಮಾಡಬೇಕಾಗುತ್ತೆ. ಏರಿಯಾನಲ್ಲಿ ಫಸ್ಟು ನೋಡಿ ಟಾರ್ಪಲ್ಗೆ ಸ್ಯಾನಿಟೈಸ್ ಮಾಡಿ ಅದಾದಮೇಲೆ ಸೋಕಾಗಿರೋ ಹುಲ್ಲನ್ನು ಇಲ್ಲಿ ಆರಕ್ಕೊಬೇಕಾಗುತ್ತೆ. ಮತ್ತು ಫ್ಯಾನ್ ಮೂಲಕ ನಾವು ಆರಿಸ್ಕೊಬೇಕು. ಡೈರೆಕ್ಟ್ ಸನ್ಲೈಟಲ್ಲಿ ಆರಿಸಿದ್ರೆ ಕಂಟಾಮಿನೇಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಮತ್ತು ನೋಡಿ, ಇದು ವಾಷಿಂಗ್ ಮಿಷಿನು. ಸೊ ಇದರಲ್ಲಿ ನೋಡಿ ಥ್ರೆಡ್ ಇದು ಮಾತ್ರ ತಿರುಗೋ ಥರ ಮಾಡ್ಕೊಂಡಿದ್ದೀನಿ. ಅದರಿಂದ ನೀರು ಹುಲ್ಲಲ್ಲಿ ಏನಿದೆಯೋ ಅದು ಹೊರಗಡೆ ಬರುತ್ತೆ. ಇದಕ್ಕೋಸ್ಕರ ಕೆಲವೊಂದು ಮಿಷಿನ್ಸ್ ಕೂಡ ಇದೆ. ಬಟ್ ಅವೆಲ್ಲ ತುಂಬಾ ಕಾಸ್ಟ್ಲಿ ಇರೋದ್ರಿಂದ ನಾನು ಅದನ್ನು ಸದ್ಯಕ್ಕೆ ತೊಗೊಳಕ್ಕೆ ಆಗ್ತಿಲ್ಲ. ಸೊ ಹಾಗಾಗಿ ಈ ವಾಷಿಂಗ್ ಮಿಷಿನಲ್ಲೇ ಮಾಡ್ಕೊತಿದ್ದೀನಿ. ಯಾರಾದರೂ ಚಿಕ್ಕ ಮಟ್ಟದಲ್ಲಿ ಫಸ್ಟ್ ಮಾಡ್ತಿದ್ದೀರಿ ಅಂದರೆ ಸೊ ಈ ಮಿಷಿನೇ ಸಾಕಾಗುತ್ತೆ. ಮತ್ತು ಸ್ಟೋರ್ ರೂಮ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ರೂಮಲ್ಲಿ ಏನೆಲ್ಲ ಮಶ್ರೂಮ್ ಫಾರ್ಮ್ಗೆ ಏನೆಲ್ಲ ಬೇಕೋ ಕಚ್ಚಾ ವಸ್ತುಗಳು ಅದನ್ನೆಲ್ಲ ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಸ್ಪಾನ್ ಕೂಡ ಇದೆ ನೋಡಿ. ಯಾರಿಗಾದರೂ ಸ್ಪಾನ್ ಬೇಕು ಅಂದರೆ ಕೂಡ ಕಾಂಟ್ಯಾಕ್ಟ್ ಮಾಡಿ. ಸ್ಪಾನ್ ಕೂಡ ನಾನು ಅವೈಲಬಲ್ ಇದೆ. ಮತ್ತು ನೋಡಿ, ನಮ್ಮ ಒಂದು ಮಶ್ರೂಮ್ ಫಾರ್ಮ್ನ ಸೋಲ್ಜರ್ಸ್ ಅಂತ ಹೇಳೋದು. ತುಂಬಾ ಕಷ್ಟ ಕೊಡ್ತಿದ್ವು ಇಲಿಗಳು. ತುಂಬ ಬ್ಯಾಗನ್ನು ಕಟ್ ಮಾಡ್ತಿದ್ವು ಡಾರ್ಕ್ ರೂಮಲ್ಲಿ. ನಿಮಗೆ ಒಂದು ವಿಡಿಯೋನಲ್ಲಿ ತೋರಿಸಿದೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇನ್ನೇನು ಮಾಡೋಕ್ಕೂ ಸಾಧ್ಯ ಆಗಲಿಲ್ಲ. ಅವನನ್ನು ಸಾಯಿಸೋದಕ್ಕೆ ಮದ್ದೆಲ್ಲ ಇಟ್ವಿ. ಮತ್ತು ಬೋನ್ ಎಲ್ಲ ತಂದಿಟ್ವಿ. ಸೊ ಯಾವುದು ವರ್ಕೌಟ್ ಆಗಲಿಲ್ಲ. ಲಾಸ್ಟಿಗೆ ಈ 2 ಸೋಲ್ಜರ್ಸನ್ನು ತೊಗೊಂಬಂದಿದ್ದೀವಿ. ಸೊ ಇವಿನ್ನೂ ಚಿಕ್ಕದಾಗಿದೆ. ಸೊ ನೋಡಬೇಕು. ಇವು ಬಂದಾಗಿಂದ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ನೋಡಬೇಕು ಮುಂದೆ ಯಾವ ರೀತಿ ಇವು ನಮ್ಮ ಮಶ್ರೂಮ್ ಫಾರ್ಮ್ನ ಕಾಪಾಡುತ್ತೆ ಅಂತ. ಮತ್ತು ಇನ್ನೊಂದೇನೆಂದರೆ ಫ್ರೆಂಡ್ಸ್, ನನಗೆ ಜಾಗ ಕೂಡ ತುಂಬ ಸಾಕಾಗ್ತಿಲ್ಲ. ಯಾಕಂತಂದರೆ ಬೇಸಿಗೆ ಆಗಿರೋದ್ರಿಂದ ತುಂಬ ಮೇಲಕ್ಕೆ ನಾನು ಹಾಕೋದಕ್ಕಾಗೋದಿಲ್ಲ. ಯಾಕಂದರೆ ನಂದು ಮೆಟಲ್ ಶೀಟ್ ಇದೆಯಲ್ಲ, ಸೊ ಹಾಗಾಗಿ ಅಲ್ಲಿಂದ ಬಿಸಿ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಮೇಲುಗಡೆ ತುಂಬ ಹಾಕ್ದೆ, ಕೆಳಗಡೆನೇ ಸ್ವಲ್ಪ ಇಟ್ಕೊಂಡು ಮಿಕ್ಕಿರೋ ಬ್ಯಾಗ್ಗಳನ್ನು ನೋಡಿ ಈ ಥರ ಕೆಳಗಡೆನೇ ಅರೇಂಜ್ ಮಾಡ್ಕೊತಿದ್ದೀನಿ. ಸೊ ಇದು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.